ಈ ಪ್ರಶ್ನೆಯಲ್ಲಿರ್ತಕ್ಕಂಥ ಜಮೀನು 1942ರಲ್ಲಿ ಮಹಾರಾಜರಿಂದ ತುಮಕೂರು ಮುನ್ಸಿಪಾಲಿಟಿಗೆ ಕೊಟ್ಟಿದೆ, ಅಕ್ವೈರ್ ಮಾಡಿ ಕೊಟ್ಟಿದೆ. ಅದಾದ ಮೇಲೆ ಯಾರ ಹೆಸರಿಗೂ ಕೂಡ ಅಧಿಕೃತವಾಗಿ ಹೋಗಿಲ್ಲ. ಇದು ಸರ್ಕಾರದ ಜಮೀನು. ಇವತ್ತಿಗೂ ಕೂಡ ಸರ್ಕಾರದ ಮುನ್ಸಿಪಾಲಿಟಿ ಕಾರ್ಪೊರೇಷನ್ನಲ್ಲಿ ಹೆಸರಿನಲ್ಲಿರ್ತಕ್ಕಂಥ ಜಮೀನು. ಯಾರ್ಯಾರೋ ಕ್ಲೈಮ್ ಮಾಡ್ಕೊಳ್ತಾರೆ, ಅದಕ್ಕೆಲ್ಲ ಯಾರು ಏನು ಮಾಡೋದು? ಕ್ಲೈಮ್ ಮಾಡೋರಿಗೆ ಏನು ಉತ್ತರ ಕೊಡೋಕ್ಕಾಗಲ್ಲ ನಾನು. ಅದು ಕೋರ್ಟಿಗೆ, ಈಗೇನೋ ಕೋರ್ಟಿಗೆ ಹೋಗಿದ್ದೀವಿ ಅಂತ ಹೇಳಿದ್ದಾರೆ, ಕೋರ್ಟಲ್ಲಿ ತೀರ್ಮಾನ ಆಗಲಿ ಅದು ಹಾಕ್ಕೊಳ್ಳಿ. ಆದರೆ ಇವತ್ತಿಗೆ ಆ್ಯಸ್ ಆ್ಯಂಡ್ ಟುಡೇ ಕಮಿಷನರ್ ಪಕ್ಕದಲ್ಲಿದ್ದಾರೆ ಮತ್ತು DC ಅವರು ಇದ್ದಾರೆ. ಯಾರು ಕೂಡ ಅನಧಿಕೃತವಾಗಿ ನಾವು ಮಾಡೋಕ್ಕಾಗೋದಿಲ್ಲ. ದೇ ಆರ್ ಆಲ್ ರೆಸ್ಪಾನ್ಸಿಬಲ್ ಆಫೀಸರ್ಸ್. ಐ ಆಮ್ ಎ ರೆಸ್ಪಾನ್ಸಿಬಲ್ ರೆಪ್ರೆಸೆಂಟೇಟಿವ್ ಆಫ್ ದಿ ಗೌರ್ಮೆಂಟ್. ನಾವು ಮಾಡುವಾಗ ಇವರ ಹತ್ರ ಪ್ರಸ್ತಾವನೆ ತಗೊಂಡು ನಾವು ಅದನ್ನು ಕ್ಯಾಬಿನೆಟ್ಗೆ ಹೋಗಿದ್ವಿ. ಕ್ಯಾಬಿನೆಟ್ ಈಸ್ ಸುಪ್ರೀಂ ಅಲ್ಲ, ಒಂದು ಸರ್ಕಾರಕ್ಕೆ ಕ್ಯಾಬಿನೆಟ್ ಈಸ್ ಸುಪ್ರೀಂ. ಇಂಡಿವಿಜುವಲ್ಸ್ ಬಿಡಿ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಇಸ್ ನಾಟ್ ಸುಪ್ರೀಂ. ದಿ ಕ್ಯಾಬಿನೆಟ್ ಈಸ್ ಸುಪ್ರೀಂ. ಕ್ಯಾಬಿನೆಟ್ಟು ಎಲ್ಲ ರೀತಿಯ ಮಾಹಿತಿಗಳನ್ನು ತರಿಸಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ಹೌದು, ಈ ಜಮೀನು ನಾವು ಕೇಳಿದ್ದು ನಿಜ, ಕಾಂಗ್ರೆಸ್ ಪಾರ್ಟಿ ನಾವು ಕೇಳಿರೋದು, ನಮಗೆ ಜಮೀನು ಕೊಡಿ ಅಂತ ಕೇಳಿದ್ದೀವಿ. ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ನಮಗೆ 2 ಎಕರೆ ಕೊಟ್ಟಿದ್ದಾರೆ. ಇಟ್ ಈಸ್ ದಿ ಡಿಸಿಷನ್ ಆಫ್ ದಿ ಕ್ಯಾಬಿನೆಟ್. ಆ ಕ್ಯಾಬಿನೆಟ್ಟು ಗಿನ್ನ ಯಾರು ದೊಡ್ಡವರಲ್ಲ. ಆದ್ದರಿಂದ ಅದನ್ನ ಅವರು ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಇವತ್ತು ರಿಜಿಸ್ಟ್ರೇಷನ್ ಮಾಡುವಾಗ ರಿಜಿಸ್ಟ್ರೇಷನ್ ಮಾಡುವಾಗ ಕೆಲವರು ಬಂದು ಅದು ಪ್ರಶ್ನೆ ಮಾಡಿದ್ರು ಅಂತ ಕೇಳಿದೆ. ಅದಾಗಿ ಇವತ್ತು ರಿಜಿಸ್ಟ್ರೇಷನ್ ಆಗಿದೆ. ಅದರಿಂದ ಸರ್ಕಾರದ ಜಮೀನು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಇಂತಿಷ್ಟು ಹಣ ಕಟ್ಟಬೇಕು ಅಂದರೂ ಅದನ್ನು ಕಟ್ಟಿದ್ದೇವೆ. ಇದು ಒಂದೇ ಕೇಸ್ ಅಲ್ಲ. ರಾಜ್ಯದಲ್ಲಿ ಭಾಳಷ್ಟು ಕೇಸ್ಗಳು ಈ ರೀತಿ ರಾಜಕೀಯ ಪಕ್ಷಗಳಿಗೆ ಕೊಟ್ಟಿದ್ದೀವಿ. ವಿದ್ಯಾಸಂಸ್ಥೆಗಳಿಗೆ ಕೊಟ್ಟಿರೋದು ಬೇರೆ, ಬೇಕಷ್ಟು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಒಂದೇ ಅಲ್ಲ, ಬೇರೆ ಬೇರೆ ಸರ್ಕಾರಗಳೆಲ್ಲ ಕೊಟ್ಟಿದ್ದೀವಿ. ನಮ್ಮ ಸರ್ಕಾರದಲ್ಲಿ ನಾವು ಕೊಟ್ಟಿದ್ದೀವಿ. ಆಮೇಲೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಕೊಟ್ಟಿದೆ, ಜನತಾದಳಕ್ಕೆ ಕೊಟ್ಟಿದೆ. ಬೆಂಗಳೂರಲ್ಲಿ ಸಿಟಿಯಲ್ಲಿ ಜನತಾದಳಕ್ಕೆ ಕೊಟ್ಟಿದ್ದೀವಿ. ಈಗ ಅವರು ಬ್ಯೂಟಿಫುಲ್ ಆಫೀಸ್ ಕಟ್ಕೊಂಡಿದ್ದಾರೆ, BJP ಅವರು ತಗೊಂಡಿದ್ದಾರೆ. ಅದರಲ್ಲಿ ನಾವು ಹೊಸ್ತೇನಲ್ಲ. ಅದೇ ಅದು ನೋಡಿ, ಇತಿಹಾಸದಲ್ಲಿ ಕಾಂಗ್ರೆಸ್ ಆಫೀಸ್. ನಾನು ಒಬ್ಬ ಚಿಕ್ಕ ಮಗುವಾಗಿ ನಾನು ಅಲ್ಲೆಲ್ಲ ಆಡ್ಕೊಂಡು ಬಂದಿದ್ದೇನೆ. ಕಾಂಗ್ರೆಸ್ ಹೆಸರಿನಲ್ಲಿ ಇದ್ದದ್ದು. ಕಾಂಗ್ರೆಸ್ ವಿಭಾಗ ಆದಾಗ ಒಂದು ಗುಂಪಿಗೆ ಅದು ಹೋಯಿತು. ಒರಿಜಿನಲಿ ಇಟ್ ಬಿಲಾಂಗ್ಸ್ ಟು ಕಾಂಗ್ರೆಸ್. ಸೊ ಯಾವುದು ಕಾಂಗ್ರೆಸ್ಸು? ಒರಿಜಿನಲ್ ಕಾಂಗ್ರೆಸ್ ಯಾವುದು? ಇಂದಿರಾ ಗಾಂಧಿ ಕಾಂಗ್ರೆಸ್. ಅದು ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಪ್ರೂವ್ ಆಯ್ತಲ್ಲ. ಕಾಂಗ್ರೆಸ್ ಒರಿಜಿನಲ್ಲ, ಇಂದಿರಾ ಗಾಂಧಿ ಕಾಂಗ್ರೆಸ್. ಸೊ ಇಂದಿರಾ ಗಾಂಧಿ ಕಾಂಗ್ರೆಸ್ಸು ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತೇಳಿ ಆಗಿದೆ. ಹಾಗಾಗಿ ಅದು ನಮಗೆ ಬರಬೇಕಲ್ಲ. ಬೆಂಗಳೂರಿನಲ್ಲೂ ಇದೇ ಆಗಿತ್ತು. ಅದು ಕೋರ್ಟಲ್ಲಿ ಆದೇಶ ಮಾಡಿದ್ರು. ಈಗ ನಾವು ಜನತಾದಳದವರಿಂದ ಅದನ್ನ ತಗೊಂಡ್ವಿ. ಅದೇ ರೀತಿ ಇಲ್ಲೂ ಕೂಡ ನಾವು ಕೋರ್ಟಿಗೆ ಹಾಕಿದ್ದೇವೆ. ಅದು ತೀರ್ಮಾನ ಆದಾಗ ನಮಗೆ ಬರುತ್ತೆ.